ಮೊನ್ನೆ ನಮ್ಮ ಮನೆ ಹತ್ರ ನಮ್ಮೂರು ಭಾಗದಲ್ಲಿ ಒಬ್ಬರು ದೋಸೆ ತಿಂತಾಯಿದ್ರು. ಈ ಕಡೆ ಮೊಬೈಲ್ ನೋಡ್ತಾ ಇದ್ರು. ಆ ದೋಸೆಯಲ್ಲಿ ಒಂದು ಸಣ್ಣ ತಿರ್ಲೆ ಇತ್ತು, ಅದೇ ತಿಂತಾರೆ. ನಾವು ಎಷ್ಟು ಅಡಿಕ್ಟ್ ಆಗಿದೆ ಅಂತಂದರೆ, ಎಷ್ಟು ಅಡಿಕ್ಟ್ ಆಗಿದೆ ಅಂದರೆ, ನಮ್ಮ ಆಲೋಚನೆಗಳು ಭೌತಿಕ ಲೌಕಿಕ ಎಲ್ಲವೂ ಕೊಟ್ಟೊಟ್ಟಿಗೆ ಹೇಳಿಬಿಟ್ಟು ಎಲ್ಲವನ್ನು ಮಾಡಬೇಕು. ಆದ್ದರಿಂದ ಮೊಬೈಲ್ ಮಾಡ್ಕೊಳ್ಳಿ, ಅದನ್ನು ತಪ್ಪು ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟು. ಈಗ ಮತ್ತೊಂದು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಏನೇನೋ ಆಗುತ್ತೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ, ಕೊಮೆನಿನ ಮೊನ್ನೆ ಕೊಂದರಲ್ಲ, ಜನವರಿ 28ಕ್ಕೆ 48 ಜನ ಬಾಂಬ್ ಹಾಕಿ ಕೊಡ್ತಾರ. ಮುಖಾಂತರ ಎಲ್ಲ ಇದನ್ನ ಸರ್ವೋಚ್ಚ ನಾಯಕರು ಮಾಡ್ತಾರೆ. ಆದರೂ ಮತ್ತೆ ಶೆಡ್ ಹೊಡೆದ್ಬಿಟ್ಟು ಮತ್ತವ ಕೊಮ್ಮೆ ಪ್ರಯತ್ನ ಮಾಡಿಬಿಟ್ಟು ಈಗೇನೂ ಆಗಿದೆ. ಅದು ಎಷ್ಟು ದಿವಸ ನಡೆಸುತ್ತೋ ಗೊತ್ತಿಲ್ಲ. ಎಲ್ಲರೂ ಹೇಳಬೇಕು, ನೀವು ಭಾಷಣ ಪ್ರಾರಂಭ ಮಾಡಬೇಕಾದ್ರೆ ಒಂದು ಕೌತುಕತೆ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು. ಅಂದಾಗ ನಿಮ್ಮ ಭಾಷಣವನ್ನು ಇಲ್ಲೇ ಹೋದರೆ ಹತ್ತು ಕೂಡ ಆಗಬಾರ್ದು. ನೀವು ಬಂದು ನಿಂತರೆ ಇವೇನು ಹೊಸ ಹೇಳ್ತಾರೆ. ಕೌತುಕತೆ, ಕ್ಯೂರಿಯಾಸಿಟಿ ಮಾಡಬೇಕಂದ್ರೆ ನೀವು ಭಾಷಣವನ್ನು ಬೇರೆ ರೀತಿ ಮಾಡಬೇಕು. ಸೇಮ್ ಡೂ ದ ಸೇಮ್ ಥಿಂಗ್ ಇನ್ ಡಿಫ್ರೆಂಟ್ ವೇ. ಡೂ ದ ಸೇಮ್ ಥಿಂಗ್ ಇನ್ ಡಿಫ್ರೆಂಟ್ ವೇ. ಕ್ಯೂರಿಯಾಸಿಟಿ ಹೆಂಗಿರ್ಬೇಕಂದ್ರೆ ಅದು ನಿರಂತರವಾಗಿ ಗೊತ್ತಿರಬೇಕು, ಜನಕ್ಕೆ ಅಪ್ರೂತ ಆಗಬೇಕು. ಮತ್ತು ಪ್ರೇಕ್ಷಕರು ಇರೋಲ್ಲ, ನಮಗಿಂತ ತುಂಬ ಜಾಣಿರ್ತಾರೆ, ಭಾಳ ಜಾಣಿರ್ತಾರೆ. ನಾನು ಒಂದ್ಸಲ ರಾಕೇಶ್ ಹೆಗಡೆ ಕೂಡ ರಾಜ್ಯ ಲೋಕಸಭೆ ಪ್ರಧಾನ ಕಾರ್ಯದರ್ಶಿ ಇದ್ದಾಗ 98 ಅಂದಾಗ 1998 ಲೋಕಸಭೆ ಪ್ರಮೋಷನ್ ಸೆಕ್ರೆಟರಿ ಇದ್ದೆ. ನಾನು 46 ಸಭೆಗಳಲ್ಲಿ ಭಾಷಣ ಮಾಡ್ಕೊಂತ ನಾನು ಕೊನೆಗೆ ಮಾತಾಡಿದ ನಂತರ ನಾನು ರಾಕೇಶ್ ಹೆಗಡೆ ಕೂತಿದ್ದೆ ನೈಟ್. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತು, ರಾಕೇಶ್ ಹೆಗಡೆ ಪ್ರತ್ಸಾಹ ದಾಡಿ ಇಟ್ಟಿರ್ತಾರೆ. ಮಾತಾಡ್ತಾ ಇವತ್ತಿನ ಈ ಸಮಸ್ಯೆಗೆ ತಿಳ್ಕೊಂಡು ಗಡ್ಡ ತಿಳ್ಕೊಂಡು ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಒಬ್ಬ ಅಲ್ಲಿ ಪ್ರೇಕ್ಷಕ ಎದ್ಬಿಟ್ಟು, ಈ ಸಮಸ್ಯೆಗೆ ಸರ್ 2 ರೂಪಾಯಿ ಸಾಕು ಕೇಳ್ಬೋದು ಟೋಪಲ್ ತೊಗೊಂಡ್ಬಿಟ್ಟು ಹಿಂಗೆ ಕ್ಯಾಕೊಂಡ್ಬಿಡಿ ಹೋಗ್ಬಿಡ್ತೇನೆ. ಬಿ ಕೇರ್ಫುಲ್, ಬಿ ಕೇರ್ಫುಲ್. ಪೇಪರ್ಲೆಲ್ಲ ದೊಡ್ಡ ನ್ಯೂಸ್ ಸರ್. ಭಾಳ ಅಕ್ಷರ ಇರಬೇಕು, ಏನು ಮಾತಾಡಬೇಕು ಅಂತ ತಿಳ್ಕೊಂಡು. ಈ ಸಮಸ್ಯೆಗೆ ಸರ್ 2 ರೂಪೀಸ್ ಹೇಳ್ಬೋದು, ಟೋಪಲ್ ಬೇಡಿ ಸರ್ ಹೊರಗೆ ಒಂದು. ಒಂದ್ಸಲ ಬ್ರಿಟಿಷ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಸಾರ್ವಜನಿಕ ಭಾಷಣ ಮಾಡ್ತಾ ಇರ್ಬೇಕಾದ್ರೆ 1945 ಸೆಕೆಂಡ್ ವರ್ಲ್ಡ್ ವಾರ್ ಡೆಫಿನೆಟ್ಲಿ ಇಟ್ ವಿಲ್ ಕ್ಲೋಸ್ ಹೇಳ್ತಾರೆ. In 1914 to 1919 First World War are over, everything is done. ಅಮೆರಿಕಾದ ರೂಸ್ವೆಲ್ಟ್ 1756 ಸ್ವಾತಂತ್ರ್ಯ ಸಿಕ್ತು. ಅಷ್ಟಕ್ಕೆ ಒಬ್ಬ ಅಂದರೆ ಸರ್ ಎಲ್ಲವನ್ನೂ ಕರೆಕ್ಟಾಗಿ ಬರ್ತಾಯಿದ್ರೆ ನೀವು ಅಂಕಿ ವರ್ಷ ಗೊತ್ತೈತೆ ನಿಮ್ಗೆ. ಹಂಗಾರೆ ಕತ್ತಿತ್ತೇರಿ ಒಳಗೆ ಕೂಡಲು ಎಷ್ಟು ಅದಾವು? ಏನು ಕೇಳೋಣ? ಕತ್ತಿತ್ತೇರಿ ಒಳಗೆ ಕೂದಲು ಎಷ್ಟು ಅದಾವು? ಪ್ರಿಂಟರ್ ತತ್ತು ಹೇಳಿದರು. ವೆರಿ ಗುಡ್ ಕ್ವಶನ್, ಪ್ಲೀಸ್ ಕಮ್. ಅವ್ರು ಮುಂದೆ ಬಂದ, ಅವ್ರು ಕೂದಲು I cannot count your hair.
ಕತ್ತೆ ಯಾರಾದ್ರು ಪ್ರಶ್ನೆ ಕೇಳೋದು ಕತ್ತೆ ಆದ ಅಂದರೆ ನಿಮ್ಮ ಜಾಣ್ಮೆಯನ್ನ ನಿಮ್ಮ ವಿಜಯಮನ್ನ ಏಕಕಾಲಕ್ಕೆ ಬೆನ್ನು ಬಾಣ ಅಂತಂಗೆ ಹೊಡ್ತಾ ಇರಬೇಕು, ಸುತ್ತು ನೋಡ್ತಾ ಇರಬೇಕು. ಒಬ್ಬ ಭಾಷಣಕಾರ ಬಂದ ಅಂತಂದರೆ ವೇದಿಕೆ ಮೇಲೆ ಬಂದರೆ ನಿಮ್ಮ ಕಣ್ಣುಗಳು ಸ್ಪಷ್ಟವಾಗಿ ಎಲ್ಲವನ್ನು ನೋಡ್ತಿದ್ದವು. ಆಮೇಲೆ ಕೋಡಿ ಮೇಲೆ ಅಲ್ಲೇ ಇಲ್ಲಿದೆ, ಅಲ್ಲಿ ಮೈಕ್ ಇದೆ, ಅಲ್ಲಿ ಆನ್ ಮಾಡ ಇರಲಿ ಪರವಾಗಿಲ್ಲ. ನೀವು ಭಾಷಣ ಮಾಡಬೇಕಾದ್ರೆ ವೇದಿಕೆಯಲ್ಲಿ ಹೋಗ್ತೀರಲ್ಲ, ಪೋಡಿಯಂ ಶೆಲ್ಫ್ ಇತ್ತಂದರೆ ನೀವು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಮಾತಾಡಬೇಕು. ಹಿಂಗೆ ಅಕಸ್ಮಾತ್ ಪೋಡಿಯಂ ಎಡಗಡೆ ಇತ್ತು ಅಂತಂದರೆ ಇಲ್ಲಿ ಹೋಗ್ಬಿಟ್ಟು 45 ಡಿಗ್ರೀಸ್ ಇಟ್ಟಿರಬೇಕು, ಹೇಳಿ ಹಿಂಗೆ ಮಾತಾಡೋದು. ಅದೇ ಪೋಡಿಯಂ ರೈಟ್ ಸೈಡ್ ಇತ್ತು ಅಂತಂದರೆ ಅವಾಗ ನಿಮ್ಮ ಎಂಗಲ್ ಈಸಿಯಾಗಿರುತ್ತೆ. ಬಿ ಕೇರ್ಫುಲ್ ಅಬೌಟ್ ಯುವರ್ ಅಟೆನ್ಷನ್. ಇದ್ರ ಮುಖಾಂತರ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಅಸ್ತಿತ್ವವನ್ನು, ನಿಮ್ಮ ಇರುವಿಕೆಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೆಲವು ಸಲ ಏನು ಮಾಡ್ತೀವಿ, ನಾವು ಭಾಷಣ ಮಾಡ್ತೀವಿ, ಭಾಷಣ ಮಾಡ್ತಿರ್ಬೇಕಾದ್ರೆ ಭಾಳ ಖುಷಿಯಾಗಿ ಸ್ಟೇಜ್ ಓದೋವಾಗಿ ಹೇಳ್ತೀವಿ. ಆದರೆ ಸಮಯದ ಪ್ರಜ್ಞೆ, ನಾನು ಉತ್ತರ ದೇಶದಲ್ಲಿದ್ದಾಗ 1992 ಇರಬೇಕು, 34 ವರ್ಷ ಆಗ್ತದೆ. ನಾನು ವೇದಿಕೆಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸಮಯ ನನಗೆ ಕೊಟ್ಟಿದ್ದವರು, ಸಮಯ ನೀರು ಮಾತಾಡ್ತಾ ಇದ್ದೆ. ಆವಾಗ ನಾನು ಇನ್ನೊಂದು ಸ್ವಲ್ಪ ಮಾತಾಡ್ಬೋದು. ಸರ್ ನೀವು ಮಾತಾಡಿ ಅಂತ ಹೇಳ್ಬೋದು. ಅಲ್ಲಿ ಹಿಂದೆ ಧ್ವನಿ ಬಂತು, ಸರ್ ನೀವು ಮಾತಾಡಿ ಸರ್, ನಮ್ಮ ವರ್ಷ ಎಷ್ಟುವರೆಗೆ ಇದ್ದೀವಿ ಹೇಳ್ತಾ ಕೊಡ್ತಾರೆ. ಅಂದರೆ ಸಮಯ ಪ್ರಜ್ಞೆ, ಎಷ್ಟು ಸಮಯ ಕೊಡ್ತಾರೆ ಅದಕ್ಕಿಂತ 1 ನಿಮಿಷ ಮೊದಲೇ ಮುಗಿದ್ರೆ ನಿಮಗೆ ಗೌರವ ಕೊಡ್ತಾರೆ. ಮತ್ತೆ ಮಾತಾಡಿಸ್ಬೇಕು, ಅವಳು ಕಲಿಬೇಕು. ಮತ್ತು ಕರೆದವರಿಗೆ ಒಂದು ಲೈನಲ್ಲಿ ಕರೆದಿದ್ದಕ್ಕೆ ಧನ್ಯವಾದಗಳು, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂತೋಷ ಆಗ್ತದೆ. ಪದಪುಂಜ ನಿಮ್ಮ ಹತ್ರ ಭಾಳ ಪದಪುಂಜ, ಅದಕ್ಕೆ ಅಧ್ಯಯನ ಮಾಡಬೇಕು, ಓದಬೇಕು, ಪತ್ರಿಕೆಗಳನ್ನ ಓದಬೇಕು, ಕಾದಂಬರಿಗಳನ್ನ ಸಾಧ್ಯ ಆದಷ್ಟು ಓದಬೇಕು. ಈಗಿನ ವಾಟ್ಸಪ್ಪುಗಳಲ್ಲಿ ಓದು ಕಡಿಮೆ ಆಗಿದೆ. ಅದರಲ್ಲೂ ಈ ಟಿ ವಿ ಮಾಧ್ಯಮ ಬಂದ ನಂತರ ಪುಸ್ತಕ ಓದೋದು ಭಾಳ ಕಡಿಮೆ ಆಗಿದೆ. 1981 ನಾನು ರಾಜ್ಯ ಮಟ್ಟದ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. I won many awards in quiz and debates, state and national level. ಆ ಸಂದರ್ಭದಲ್ಲಿ ಕ್ವಿಜ್ ಮಾಡ್ತಾರೆ, ಗೌರವ ತಪ್ಪು ಈ ಪ್ರಶ್ನೆ ಕೊಡ್ತಾನೆ. ಇಬ್ಬರಿಗೂ ಈಕ್ವಲ್ ಆಗಿತ್ತು. ನನಗೆ ಚೆಕ್ ಮಾಡ್ಬಿಟ್ಟು ಇವ್ರಿಗೆ ಕೊಡಿ. ಕೊನೆಯ ಪ್ರಶ್ನೆ ಅವರು ರಿಷಿ ಕೆ ಪೊನ್ನಪ್ಪ ಕೊಡಿನವರು ಭಾಳ ಇದ್ರು. ಲಾಸ್ಟ್ ಕ್ವಶನ್, ಹೂ ಇಸ್ ಅಮೇರಿಕನ್ ಫಾರಿನ್ ಸೆಕ್ರೆಟರಿ? ಹೂ ಇಸ್ ಫಾರಿನ್ ಸೆಕ್ರೆಟರಿ ಆಫ್ ಅಮೇರಿಕಾ? ಆವಾಗ ನನ್ನ ಸ್ಪರ್ಧಿ ಹೇಳಿದರು ಹೆನ್ರಿ ಕಿಸ್ಸಿಂಜರ್. ನನ್ನ ಪಾಳೆ ಬಂತು. ನಾನು ಹೇಗೆ ಅಂತ ಹೇಳಿದೆ, ನಿನ್ನೆ ರಾತ್ರಿವರೆಗೂ ಹೆನ್ರಿ ಕಿಸ್ಸಿಂಜರ್ ಇದ್ದರು. ರಾತ್ರಿ ಏನಾಗಿತ್ತೋ ಅದಕ್ಕೆ ಹೇಗೆ ನನ್ನ ಪೇಪರ್ನ ಓದಿದ್ದೆ ನಾನು. I won first prize in quiz state level.
ಇದು ಹೇಗೆ ಹೇಳ್ತಂತಂದರೆ ನಿಮ್ಮ ಆವು ಹೋಗುಗಳಿಗೆ ಆ ಪ್ರತಿ ಜನರ ಬೆಳವಣಿಗೆ ನಿಮ್ಮಲ್ಲಿ ಕಾಣಬಹುದು. ಉದಾಹರಣೆಗೆ ನಿನ್ನೆ ಜುಲೈ 17ನೇ ತಾರೀಕು 1976 ಉಗಾಂಡದ ಎಂಟೆಡ್ಡೆಯಲ್ಲಿ ಒಂದು ವಿಮಾನಪಣದ ಸುದ್ದಿಗೆ ಇಸ್ರೇಲ್ ನೌಕಾಪಡೆ ಬಂದು ಇಸ್ರೇಲಿನ ಏರ್ಪೋರ್ಟ್ ಜನ 100 ಜನ ಬಂದುಬಿಟ್ಟು ಅವರನ್ನು ಬಿಡಿಸ್ಕೊಂಡು ಹೋದರು. ಅದು ಎಷ್ಟು ವ್ಯತ್ಯಾಸ ಅಂತಂದರೆ ಜಗತ್ತಿನ ವಿಮಾನ ಅಪಹರಣದ ಸುದ್ದಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಅದರ ಚೀಫ್ ಕಮಾಂಡರ್ ಆಗುತ್ತಾ ಅವತ್ತು 1976 ಜುಲೈ 17 ಲಿಯೋನೆಲ್ ನೇತಾನ್ಯಾಹು ಬೆಂಜಮಿನ್, ಇವತ್ತು ಇಸ್ರೇಲ್ ಪ್ರಧಾನಿ ಇದ್ದಾರಲ್ಲ ನೇತಾನ್ಯಾಹು ಬೆಂಜಮಿನ್ ಅವರ ಅಣ್ಣ. ಅಂದರೆ ಕೌತುಕತೆ ಮತ್ತು ಸ್ವಂತ ಇರಬೇಕು. ಆವಾಗ ಜನರು ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಏಕತಾನತೆನ ಕಡಿಮೆ ಮಾಡಬೇಕು ಅಂತಂದರೆ ನೀವು ಸಾಹಿತ್ಯಿಕವಾಗಿ ಕೂಡ ಅಭ್ಯಾಸ ಮಾಡಬೇಕು. ವಚನಗಳು, ಕವಿಗಳ ಸೇವಿಸು, ಆಮೇಲೆ ಜನಪದ ಗೀತೆ, ಅವ್ರನ್ನ ಬೇರೆ ಕೊಯ್ಬೇಕಂದ್ರೆ ನಿಮ್ಮ ಮಾತುಗಳನ್ನೇ ಕೇಳಬೇಕಂದ್ರೆ ಮೊದಲು ನೀವು ಅವರ ಕಿವಿಯನ್ನು ಅಗಲಿಸಬೇಕು. ಅಗಲಿಸಲು ದೂರ ಹೋಗೋದಲ್ಲ ಕಿಮ್ಮ. ಹೃದಯ ಪ್ರಪಾತ ಭಾವ ಪ್ರಪಾತಕ್ಕೆ ಜಲಪಾತದಲ್ಲಿ ತಕದಲ್ಲಿ ಸ್ಫುರಿಸುತ್ತದೆ ಸತ್ತೊಳಗೆ. ಏನು ಹೇಳಲಿ ಈ ಸಮಾರಂಭದ ವೈಭವಗಳು ಅಂದಾಗ ಏನಾಗುತ್ತೆ, ಜನ ಇವರು ಏನೇನು ಹೇಳ್ತಾರೆ ಕೇಳಬೇಕು. ಕವಿ ಹೇಗೆ ಸುರದು ಹೇಳ್ತಾರೆ, ಈ ಪಾತ್ರವನ್ನು ನಾನು ಈ ಜಗತ್ತಿನ ಬೆಳಕನ್ನು ಕತ್ತಲನ್ನು ತೊಡೆದು ಹಾಕುತ್ತೇವೆ ಎಂದು ದೀಪ ಹಚ್ಚಲಿಲ್ಲ. ದೀಪ ಹಚ್ಚುವ ಸಮಯದಲ್ಲಿ ನಾನು ನಿಮ್ಮನ್ನು ನೀವು ನಾನು ನೋಡುತ್ತಿರುವ ಭರವಸೆಯೊಂದಿಗೆ ದೀಪ ಹಚ್ಚುತ್ತೇವೆ. ಇಲ್ಲೇ ದೀಪ ಹಚ್ಚಕ್ಕೆ ಹೋಗಿರ್ತೀನಿ, ಉದ್ಘಾಟನೆ ಹೋಗುತ್ತದೆ ಮಾಡ್ತೀವಿ. ಎಣ್ಣೆ ಬತ್ತಿ ಹಾಕ್ತೀವಿ. ಜನಗಳು ಶಿಕ್ಷಕರು ಮಾತನಾಡ್ಕೊಳ್ತಾರೆ. ಜನಗಳು ಶಿಕ್ಷಕರು ಮಾತು 300 ವರ್ಷ ಆಳಿದ ಅರಸನ ಶವ ಉಳಿಯಲಿಲ್ಲ 3 ದಿವಸ. 106 ವರ್ಷ ಆಳಿದ ಅರಸನ ಶವ ಉಳಿಯಲಿಲ್ಲ 3 ದಿವಸ. 16 ವರ್ಷ ಬೆಳೆದ ಮರ ಉಳಿಯಿತು ತೊಡೆಯಾಗಿ 106 ವರ್ಷ. ಅಂದರೆ ನಿಮ್ಮ ವಾಕ್ಷರಿ ಓತಪ್ರೇತವಾಗಿ ಬರ್ತಿರಬೇಕು. ಯಾವುದೋ ಒಂದು ಸಾಹಿತ್ಯಿಕ ಸಮಾರಂಭಕ್ಕೆ ಹೋಗುತ್ತೀವಿ, ಕವಿಗಳು ಮಾತಾಡ್ತದೆ, ಅವಾಗ ನೆನಪಾಗೋದು ಚಾಗದ ಹೋಗದ ಅಕ್ಕದ ಅಕ್ಕರದ ಗೇಯದ ಕೋಟಿನ ಅನಪೀಡುಗಳಿಗೆ ಸಾಗರವಾದ ಮಾನಸವೇ ಸಂಚಲವಾಗಿ ನಾಯಿಯೋ ಮೇಯೋ ತಿರುದ ಪುಡೆ ನೆನೆಯುವುದನ್ನು ಮಾಹಿತಿ ತಳತಳ ಒಳ್ಳೆಯೇ ಕೂತ ಜಾತಿ ಸಂಪಿಗೆ ಕೊಕ್ಕಲ ಕೋಗಿಲೆ ಪಾಡುವ ತುಂಬಿಗೆ ಬೆಟ್ಟಗಳು ನಾವು ಹೊರಸು ಮಲಗುವ ಒಂದಾಗ ನೆನೆಯುವುದನ್ನು ಅಂದರೆ ಅಭ್ಯಾಸ, ಕಠಿಣ ಪರಿಶ್ರಮ, ನೆನಪು ಹುಟ್ಟಿ ಗೊತ್ತಾಗಬೇಕು. ನೀವು ನೆನಪು ಬರಬೇಕು ಅಂತಂದರೆ ಮನಸ್ಥಿತಿ ಗಟ್ಟಿ ಮಾಡಬೇಕಂದ್ರೆ ಬೆಳಿಗ್ಗೆ 3 ಹೇಳಬೇಕು. ಬೆಳಿಗ್ಗೆ 7 4 13 3:35 to 4:35 ಪ್ರತಿ ದಿವಸ ಎದ್ದು ನೀವು ಆಲೋಚನೆ ಮಾಡಿ, ಈ ವರ್ಷ ಈ ದಿವಸ ಏನೇನಾಯಿತು. ನನಗೆ ಅದೇ ಅಭ್ಯಾಸ ಇದೆ. ಕಳೆದ ಹಲವಾರು ವರ್ಷಗಳಿಂದ ಆ ಸಮಯಕ್ಕೆ ತಿಳ್ತೀನಿ, ಈ ದಿವಸ ಏನಾಯಿತು, ಹೇಗೆ ಏನು ಅಂತ ತಿಳ್ಕೊಂಡು. ಬಹುಶಃ ಕರೆಕ್ಟ್ ದಿವಸಕ್ಕೆ 1-4 ಜನಕ್ಕೆ ಬರ್ತಡೇ ವಿಶ್ ಮಾಡ್ತೀನಿ, ಮದುವೆ ವಾರ್ಷಿಕೋತ್ಸವ ವಿಶ್ ಮಾಡ್ತೀನಿ,
ಅವರು ಸಮಾರಂಭ ಗೃಹ ಕೊಟ್ಟು ಇಂಥದ್ದೇ ವಿಶ್ ಮಾಡ್ತೀನಿ. ಅಂದರೆ ರಿಕಾರ್ಡ್ ಓದೋದು ಅದಕ್ಕೆ ಏನು ಮಾಡಬೇಕು? ಎಣ್ಣೆದು ರಾತ್ರಿ ಮಲಗಬೇಕಾದ್ರೆ ಸಾಮೃತ ತಂಬಿಗೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಬೆಳಗ್ಗೆ ಒಂದು 2 ಚಮಚೆ ಜೇನುತುಪ್ಪ ತೊಗೊಂಡ್ರೆ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಸರ್ ನನ್ನ ಹೇಳ್ತಾರೆ ಗೊತ್ತೇ ಇಲ್ಲ, ನೆನಪಾಗಿಲ್ಲ ಅಂತ ಹೇಳ್ತೀವಲ್ಲ, ನೀವು ಆ ಪ್ರಯತ್ನ ಮಾಡಿ ಎಷ್ಟು ಆಗೋಕ್ಕೆ ಸಾಧ್ಯ ಇದೆ. ನೆನಪಿನ ಶಕ್ತಿ ಆದಮೇಲೆ ನನಗೆ ಹೇಳಲೇಬೇಕಾಗಿದ್ದು ವಾಕಣ ಒಂದು ಅಪೂರ್ವವಾದ ಕಲೆ. ಅದು ಎಲ್ಲರಿಗೂ ಬರೋಂಗಿಲ್ಲ. ಅದು ಸಿದ್ಧಿಸ್ಬೇಕಂತಂದರೆ ಇಂಥ ಚಲನಶೀಲಗಳಲ್ಲಿ ನೀವು ಭಾಗವಹಿಸಿದ್ದನ್ನು ನೀವು ಇವತ್ತು ಬರ್ಕೊಂಡಿರಲ್ಲ, ತೊಗೊಂಡು ಮನೆಯಾಗ ಇಡೋದಲ್ಲ, ಕರೆಕ್ಟ್ ಆ ಪಾಠದಲ್ಲಿ ಒಂಥರ ತಿಳ್ಬೇಕಲ್ಲ. ಪುಸ್ತಕ ಎಂಥ ಕಷ್ಟ ಸಂದರ್ಭ ಬಂದರೂ ಕೂಡ ಅದನ್ನು ಆಲೋಚನೆ ಮಾಡಬೇಕು, ನೀವು ತೊಗೋಬೇಕು, ನೋಡಬೇಕು. ಆವಾಗ ಅಂದುಕೊಂಡಿದ್ದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಬಂದಿರಲ್ಲ, ನಾಳೆ ಹೋಗ್ಬಿಟ್ಟು ನಿನ್ನೆ ಹೋಗಿದ್ದೆ ಹೋಯಿತು. ಮತ್ತು ನಾನು ಇಂಥ ತರಬೇತಿಗಳಿಂದ ನನ್ನ ಸಮುದಾಯಕ್ಕೆ ಅಂದಾಜು 2 ಲಕ್ಷಕ್ಕೂ ಅಧಿಕ ಯುವಜನರಿಗೆ ತರಬೇತಿಯನ್ನು ಮಾಡ್ತೀನಿ. ನೀವು ಈ ತರಬೇತಿಯಲ್ಲಿ ಪಾಲ್ಗೊಂಡಲ್ಲ, ಮುಂದೆ ಮುಂದಿನ ದಿವಸಗಳಲ್ಲಿ ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಬಿಟ್ಟು ನಿಮ್ಮ ಸಮುದಾಯದಲ್ಲಿ ಇಂಥ ತರಬೇತಿಗಳನ್ನ ಕಳೆದುಬಿಟ್ಟು ನಿಮ್ಮ ಜ್ಞಾನವನ್ನು ಇವರು ಜ್ಞಾನ ಈಗ ಎಲ್ಲಿ ಕೊಟ್ಟಿದ್ದಾರೆ, ಈ ಟ್ರಾನ್ಸ್ಫರ್ ವಿಸ್ಡಮ್ the noble thought is come from any corner of the world. It is acceptable. ಉದಾತ್ತ ದೇಹಗಳನ್ನ ಹೊಂದಿರತಕ್ಕಂಥ ಮನುಷ್ಯ ಯಾವಾಗಲೂ ತಮ್ಮ ಅನುಪಸ್ಥಿತಿಯಲ್ಲಿ ಕೂಡ ಅವರು ಸದಾಕಾಲ ಉಳಿತಾರೆ. ಅಷ್ಟನ್ನು ಹೇಳ್ತಾ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಹೇಳ್ತಾ ಜೆ ಪಿ ಅವರು ನನಗೆ ಈ ಅವಕಾಶವನ್ನು ಪದೇ ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡು ಮತ್ತೆ ಅನಿಸ್ಕೊಂಡು ಸಾಧ್ಯವಾದ ಮತ್ತೆ ನಾಳೆ 1 ಗಂಟೆ ಬಂದಿದ್ದು ನಾನು ಪ್ರಯತ್ನ ಮಾಡ್ತೀನಿ. ಇಂಥ ಗಳಿಗೆಗಳು ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಮರುಗಳಿದೆ ಅಂತ ಹೇಳ್ತಾ, ಏನು ಬಂದಿರಲ್ಲ ಈ ಗಳಿಗೆ ಅದ್ಭುತವಾದ ಗಳಿಗೆ, ಬುದ್ಧ ಬಸವರು ಮನೆಬೆಟ್ಟೆಗಳಿಗೆ, ಯೇಸು ಕರ್ತ ಸಿಲ್ವೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವಾಣಿಕೆಗಳಿಗೆ, ಮಧುವರ್ಷ ಹರಳೆಯ ಮಕ್ಕಳು ಹೊಸ ಎಲೆಗಳಿಗೆ, ಆರ್ಕಿಮಿಡಿಸ್ ತುಂಬದ ತೊಟ್ಟಲ್ಲಿ ಮುರಿದಗಳಿಗೆ, ನ್ಯೂಟನ್ ಕೆಳಗೆ ಬೀಳುವ ಹಣ್ಣು ಕಣ್ಣಗಳಿಗೆ, ಕಿತ್ತೂರ ಜನ್ಮ ಚರಣ ಪಂದಗಳಿಗೆ, ಬಸವಣ್ಣ ಕಾಯಕವೇ ಕಾಳಸಂದಗಳಿಗೆ, ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ನ ಕಣ್ಣದ ತೋರಿಸಿದಗಳಿಗೆ, ಇವೆಲ್ಲ ಕವಿಗಳು ಶತಮಾನದ ಗಳಿಗೆ ಸಾಕ್ಷಿ ಮಾಡೋಣ. ಮಾನವ ಮೇಲೆಗಳು ಭಾಗ್ಯದ ಭಾಗವಹಿಸೋದು ಇಲ್ಲಿ ಇವುಗಳಿಗೆ ಇಂಥ ಗಳಿಗೆಗಳು ನಿಮ್ಮ ಜೀವನದಲ್ಲಿ ಅಮೃತ ಗಳಿಗೆಯಾಗಲಿ. ಧನ್ಯವಾದಗಳು. ನಮ್ಮ ಒಂದು ಬೌದ್ಧಿಕ ಚಿಂತನೆಗಳ ಕೃತಿಗಳನ್ನು ಬಸವಲಿಂಗಗಳಿಗೆ ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಆರೋಗ್ಯ ಸರಿ ಇಲ್ಲದೆ ಇದ್ರೂ ಮಾನಸಿಕವಾಗಿ ಗಟ್ಟಿ ಇದ್ದರೆ ನಾವು ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ನಮ್ಮ ಬಸವಲಿಂಗವರು ಉದಾಹರಣೆ. ಥ್ಯಾಂಕ್ ಯು ವೆರಿ ಮಚ್ ಸರ್.